ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ SSLC ದವರಿಗೆ, ಸೆಕೆಂಡ್ PUC ದವರಿಗೆ, BCom ಕಂಪ್ಲೀಟ್ ಮಾಡಿದವರಿಗೆ ಅಥವಾ ಸ್ನಾತಕೋತ್ತರ ಪದವಿ ಮುಗಿಸಿದವರಿಗೆ, BSc ಪಾಸ್ ಆದವರಿಗೆ ಅರ್ಜಿಗಳನ್ನ ಕರೆದಿದ್ದಾರೆ. ನಾನು ಯಾವುದೇ ರೀತಿಯ ಗಳುಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಈ ಒಂದು ಅಧಿಸೂಚನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಈ ಒಂದು ಪೋಸ್ಟ್ ಗಳಿಗೆ ಜನವರಿ 30ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಈ ಒಂದು ಇಲಾಖೆ ಬಗ್ಗೆ 2025ರಲ್ಲಿ ನೇಮಕಾತಿ ಆಗಿತ್ತು. ಈಗ ಹೊಸದಾಗಿ ಇವತ್ತೇ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಅಂದ್ರೆ 15/1/2026 2026 ಒಂದು 2025 ಅಂದು ಅದರ ಆಟಿ ಬಿದ್ದು ಬಿಟ್ಟಿದೆ. 15/1/2026 ರಂದು ಅಧಿಸೂಚನೆ ಆಗಿದೆ. ನೋಡಿ, ನಿಮಗೆ ವಿತ್ ರೈಫ್ ಅಂತ ತಿಳಿಸ್ಕೊಡ್ತೇನೆ. ಇದು ನಮ್ಮ ವಾಟ್ಸಪ್ ಆಗಿರತ್ತೆ. ನನಗೆ ವಾಟ್ಸಪ್ ಗ್ರೂಪ್ ನಂಬರ್ ಬೇಕಾಗಿತ್ತಂದ್ರೆ ನನಗೆ ಡೈರೆಕ್ಟ್ ಆಗಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ತೆಗೆದು ಕೊಟ್ಟಿರುವಂತ ಟೆಲಿಗ್ರಾಮ್ದಲ್ಲಿ ಹೋದ್ರೆ ಇದ್ರದ್ದು ಅಫಿಷಿಯಲ್ ಇರುವಂತ ಲಿಂಕ್ ಸಿಗತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗತ್ತೆ. ಇದು ಸಂಪೂರ್ಣವಾಗಿ ಅಫಿಷಿಯಲ್ ಇರುವಂತ ನೋಟಿಸ್ ದಲ್ಲೇ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಡೇಟ್ ರಿಲೀಸ್ ಮಾಡೋದು ಸ್ಟಾರ್ಟ್ ಆಗಿದ್ದು 15/1/2026. ಮೊದಲಿಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಇದೇ ವೆಬ್ಸೈಟ್ದಲ್ಲಿ. ನೀವು ಕೂಡ ಖುದ್ದಾಗಿ ದಿನನಿತ್ಯವಾಗಿ ಈ ಒಂದು ವೆಬ್ಸೈಟ್ದಲ್ಲಿ ಚೆಕ್ ಮಾಡ್ಕೋತ ಬರ್ರಿ. ಈಗ ರಿಲೀಸ್ ಮಾಡಿದ್ದಾರೆ, ಈಗಲ್ಲ, ನಿಮಗೆ ಮುಂದ್ಗಡೆ ಜಾಬ್ ಬೇಕಾಗಿತ್ತಂದ್ರೆ ಚೆಕ್ ಮಾಡ್ಕೋತ ಬರ್ರಿ. ಇದು ಅಫಿಷಿಯಲ್ ಇರುವಂತ ಕರ್ನಾಟಕದ ವೆಬ್ಸೈಟ್ ಆಗಿರತ್ತೆ. ನೋಡಿ, ನಿಮ್ಗೆ ಯಾವ ಒಂದು ಪೋಸ್ಟ್ ಬೇಕು ಅದ್ರ ಮುಂದ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಬರತ್ತೆ. ನೋಡಿ, ಅಪ್ಲಿಕೇಶನ್ ಹಾಕೋದಕ್ಕೆ ಇದು ರಿಲೀಸ್ ಮಾಡಿದಂತ ಡೇಟು, ಅಪ್ಲಿಕೇಶನ್ ಹಾಕೋದಕ್ಕೆ ಜನವರಿ 30ನೇ ತಾರೀಕು ಕೊನೆಯ ದಿನಾಂಕ. ಇಲ್ಲಿ ಕಲಿರುವಂತಹ ಪೋಸ್ಟ್ ಬಗ್ಗೆ ಒಂದೊಂದಾಗಿ ನೋಡಿ, ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಅದ ನಂತರ ಪೋಸ್ಟ್ ಬಗ್ಗೆ ಒಂದೊಂದಾಗಿ ನೋಡಿ. ಇಲ್ಲಿ ಮೊದಲನೇದಾಗಿ ಜಿಲ್ಲಾ ವ್ಯವಸ್ಥಾಪಕ ಕಚೇರಿ ಸಹಾಯಕರು, ಅಂದ್ರೆ ಆಗಲೇ ತಿಳಿಸ್ಕೊಟ್ಟಲ್ಲ, ಆಫೀಸ್ ಅಟೆಂಡೆಂಟ್. ಇನ್ನು ಜೀವನೋಪಾಯ ಕೃಷಿಯೇತರ ಬ್ಲಾಕ್ ಮ್ಯಾನೇಜರ್ ಅಂತ ಅದು ಕೂಡ ಇರತ್ತೆ. ಮೇಲ್ವಿಚಾರಕರು ಅದು ಕೂಡ ಇರತ್ತೆ. ಇಷ್ಟಿರತ್ತೆ. ಟೋಟಲ್ ಆಗಿ 11 ಪೋಸ್ಟ್ ಈ ಒಂದು ಜನವರಿಯಲ್ಲಿ 11 ಪೋಸ್ಟ್ ನೇಮಕಾತಿ ಇರುತ್ತೆ. ಮತ್ತೆ ಆಯ್ಕೆ ಆದ್ರೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಶ್ರೀನಿವಾಸಪುರ, ಬಂಗಾರಪೇಟೆ, ಮಾಲೂರು, ಮುಳುಬಾಗಿಲು, ಬಂಗಾರಪೇಟೆ, ಶ್ರೀನಿವಾಸಪುರ, ಕರ್ನಾಟಕ, ಕೋಲಾರ ಇಲ್ಲಿ ಕೆಲಸ ಇರತ್ತೆ. ನೋಡಿ, ಇದೇನು ತಿಳಿಸ್ಕೊಟ್ಟೇನಲ್ಲ ನಾನು, ಅದೇ ಪೋಸ್ಟ್ಗಳಿವೆ ಇಲ್ಲಿ ನೋಡಿ. ಅದೇ ಪೋಸ್ಟು, ಅದೇ ಡೇಟು, ಕೊನೆಯ ದಿನಾಂಕ, ಮತ್ತೆ ಎಲ್ಲಿ ಡಿಸ್ಟಿಕ್ ಇದೆ ಅದೇ ಡಿಸ್ಟಿಕ್ಕು, ಮತ್ತೆ ರಿಲೀಸ್ ಮಾಡಿದಂಥ ಡೇಟು. ನೋಡಿ, ತುಂಬಾ ಈಸಿ ಪ್ರೊಸೆಸಿಂಗು. ಯು ಇದೆ ಮತ್ತು ಅಪ್ಲೈ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಹೊಸ ಪೇಜ್ ಓಪನ್ ಆಗತ್ತೆ. ಆ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಬರತ್ತೆ. ರೂಲ್ ಯಾವುದು, ಕ್ವಾಲಿಫಿಕೇಶನ್ ಏನು, ಜಾಬ್ ಡಿಸ್ಕ್ರಿಪ್ಷನ್ ಏನು, ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಕೊನೆಯ ದಿನಾಂಕ ಯಾವುದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ರಿಜಿಸ್ಟರು, ಅದ ನಂತರ ಲಾಗಿನ್. ಇಷ್ಟೇ ಪ್ರೊಸೆಸಿಂಗು. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಇಮೇಲು ರಿಜಿಸ್ಟರ್ ಹಾಕೊಂಡು ಅಪ್ಲಿಕೇಶನ್ ಹಾಕಿ. ಇದು ಕರ್ನಾಟಕದ ಆಫೀಸಲ್ಲಿ ಇರುವಂತ ವೆಬ್ಸೈಟ್ ಆಗಿರತ್ತೆ. ಚೆಕ್ ಮಾಡ್ಕೊಳ್ಳಿ. ಮತ್ತೆ ವಿದ್ಯಾರ್ಹತೆ ಯಾವುದಕ್ಕೆ ಏನಾಗಿರ್ಬೇಕು, ಜಿಲ್ಲಾ ವ್ಯವಸ್ಥಾಪಕ ಹುದ್ದೆಗೆ ಸ್ನಾತಕೋತ್ತರ ಪದವಿ, MBA MCom ಜಿಲ್ಲಾ ವ್ಯವಸ್ಥಾಪಕ ಪೋಸ್ಟಿಗೆ ಇದು ಒಂದಾಗಿತ್ತು. ಇನ್ನು ಕಚೇರಿ ಸಹಾಯಕರು ಅಟೆಂಡರ್ ಪೋಸ್ಟಿಗೆ SSLC, ಸೆಕೆಂಡ್ PUC. ಬ್ಲಾಕ್ ಮ್ಯಾನೇಜರು ಪ್ಲೇವುಡ್ ಅಂತೇಳಿ BSc MSc ಸ್ನಾತಕೋತ್ತರ ಪದವಿ, ಮೇಲ್ವಿಚಾರಕರ ಹುದ್ದೆಗೆ ಪದವಿ ಆಗಿರಬೇಕು. ಇಷ್ಟಾದಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ. ಮತ್ತೆ ಯಾವುದೇ ರೀತಿಯ ಶುಲ್ಕ ಇರೋದಲ್ಲ, ಪರೀಕ್ಷೆ ಇರತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಜನವರಿ 30 ಇದು ನಿಮಗೆ ಕಡ್ಡಾಯವಾಗಿ ಕೊಟ್ಟಿದ್ದಾರೆ. ಇಷ್ಟು ನಿಮಗೆ ಇಲ್ಲಿ ಸ್ಯಾಲ್ರಿ ಬೇಕು ಕೂಡ ಕೊಟ್ಟಿಲ್ಲ.